ಹಾಯ್, ಹೆಲೋ, ನಮಸ್ಕಾರ. ಮತ್ತೊಂದು ವಿಡಿಯೋಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ನಾನು ಈ ವಿಡಿಯೋದಲ್ಲಿ ಸೇವಾ ಸಿಂಧು ಪೋರ್ಟಲ್‌ಗೆ ಲಾಗಿನ್ ಆಗಿ ಅದರಲ್ಲಿ ಅಪ್ಲಿಕೇಶನ್‌ನ ಯಾವ ರೀತಿ ಹಾಕೋದು, ನಿಮ್ಗೆ ಏನು ಅಪ್ಲಿಕೇಶನ್ ಹಾಕ್ಬೇಕಾಗಿರುತ್ತೆ, ಅದನ್ನ ಯಾವ ರೀತಿ ಎಂಟರ್ ಮಾಡೋದು, ಅಪ್ಲಿಕೇಶನ್ ಹಾಕೋದು ಅಂತ ತೋರಿಸ್ಕೊಡ್ತೀನಿ ಬನ್ನಿ. ನೀವು ಇವು ಏನಾದ್ರು ಹೊಸ ಯೂಸರ್ ಆಗಿದ್ದು ರಿಜಿಸ್ಟರ್ ಆಗಿಲ್ಲ ಅಂದ್ರೆ ಇಲ್ಲಿ ಕ್ಲಿಕ್ ಮಾಡಿ ರಿಜಿಸ್ಟರ್ ಆಗ್ಬೋದು. ಅದಕ್ಕೆ ಆಲ್ರೆಡಿ ನಾನೊಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ. ಅದನ್ನ ರೆಫರ್ ಮಾಡಿ ನೀವು ರಿಜಿಸ್ಟರ್ ಆಗೋದು ಹೇಗೆ ನೀವು ಹೊಸ ಯೂಸರ್ಸ್‌ಗೆ ಅಂತ ನೋಡ್ಬೋದು. ಅದಕ್ಕೂ ಮುಂಚೆ ನನ್ನ ಚಾನಲ್‌ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅಥವಾ ಫಾಲೋ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಸೊ ಇವಾಗ ಬನ್ನಿ ಡೈರೆಕ್ಟ್ ನಂದು ಆಲ್ರೆಡಿ ನಾನು ರಿಜಿಸ್ಟರ್ ಆಗಿರೋದ್ರಿಂದ ನನ್ನ ಡೀಟೇಲ್ಸ್‌ನ ಹಾಕಿ ನಾನು ಲಾಗಿನ್ ಆಗ್ತೀನಿ. ನೀವು ಒಂದ್ಸಲ ಲಾಗಿನ್ ಆದ್ಮೇಲೆ ನಿಮ್ಗೆ ಈ ರೀತಿ ಒಂದು ಪೋರ್ಟಲ್ ಓಪನ್ ಆಗುತ್ತೆ ನಿಮ್ಗೆ. ಇಲ್ಲಿ ನೀವು ಫಸ್ಟ್ ಬಂದು ಥೀಮ್‌ನ ಸೆಲೆಕ್ಟ್ ಮಾಡ್ಬೋದು. ಬೇರೆ ಬೇರೆ ಕಲರ್ ಇದೆ ನೋಡಿ. ಕಲರಿಗೆ ಟರ್ನ್ ಆಗುತ್ತೆ. ರೆಡ್ಡಿಗೆ ಅಂದ್ರೆ ರೆಡ್ಡಿಗೆ, ಗ್ರೀನ್ ಕೊಟ್ರೆ ಗ್ರೀನ್‌ಗೆ ಈ ತರ ಕಲರ್ ಚೇಂಜ್ ಆಗುತ್ತೆ. ಒಂದು ನೀವು ಥೀಮ್ ಮಾಡ್ಕೋಬಹುದು. ಇನ್ನೊಂದು ಬಂದು ಲ್ಯಾಂಗ್ವೇಜಸ್ ಇದೆ. ಲ್ಯಾಂಗ್ವೇಜಸ್ ನಿಮ್ಗೆ ಹಿಂದಿ ಇದೆ, ಇಂಗ್ಲಿಷ್ ಇದೆ, ಕನ್ನಡ ಇದೆ. ನಿಮಗೆ ಕನ್ನಡ ಬೇಕು ಅಂದ್ರೆ ಕನ್ನಡ ಸೆಲೆಕ್ಟ್ ಮಾಡ್ಕೋಬಹುದು. ಇಂಗ್ಲಿಷ್ ಬೇಕು ಅಂದ್ರೆ ಇಂಗ್ಲಿಷ್ ಸೆಲೆಕ್ಟ್ ಮಾಡ್ಕೋಬಹುದು. ಸೊ ಈ ಆಪ್ಷನ್ ಇದೆ. ಮತ್ತೆ ನಿಮ್ದು ಪ್ರೊಫೈಲ್ ಇನ್ಫಾರ್ಮೇಶನ್ ಇರುತ್ತೆ ಇಲ್ಲಿ. ಸೊ ಇಷ್ಟು ಡೀಟೇಲ್ಸ್ ಇರುತ್ತೆ. ಇಲ್ಲಿ ನೀವು ಅಪ್ಲೈ ಫಾರ್ ಸರ್ವಿಸ್ ಅಂತ ಏನಿದೆ, ಇದಕ್ಕೆ ಹೋದ್ರೆ ಇಲ್ಲಿ ನಿಮ್ಗೆ ವ್ಯೂ ಆಲ್ ಅವೈಲಬಲ್ ಸರ್ವಿಸಸ್ ಅಂತ ಇರುತ್ತೆ. ನಾನು ಇದನ್ನ ನಿಮ್ಗೆ ಕನ್ನಡದಲ್ಲಿ ತೋರಿಸ್ತೀನಿ ನೋಡಿ. ಇಲ್ಲಿ ಸೇವೆಗಳಿಗೆ ಮನವಿ ನೀಡಿ ಕೆಳಗಡೆ ಲಭ್ಯವಿರುವ ಎಲ್ಲಾ ಸೇವೆಗಳು ಅಂತ ಒಂದು ಆಪ್ಷನ್ ಇರುತ್ತೆ. ಇದ್ರ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ಎಲ್ಲಾ ಕರ್ನಾಟಕ ಸ್ಟೇಟ್ ಅಲ್ಲಿ ನಿಮ್ಗೆ ಎಲ್ಲಾ ಅವೈಲಬಲ್ ಸರ್ವಿಸಸ್ ಏನೇನಿದೆ ಅದೆಲ್ಲಾ ಡೀಟೇಲ್ಸ್ ನಿಮಗೆ ಬರುತ್ತೆ. ಇಲ್ಲಿ ನೋಡಿ ಇನ್ನು 98 ಪೇಜ್ ತನಕನೂ ಅವೈಲಬಲ್ ಇದೆ. ಇವಾಗ ಅಪ್ಲಿಕೇಶನ್ ಫಾರ್ ಮೇಂಟೆನೆನ್ಸ್ ಆಫ್ ಡ್ರಿಂಕಿಂಗ್ ವಾಟರ್ ಅಂತ ಒಂದಿದೆ. ಈ ರೀತಿ ಸುಮಾರು ಆಪ್ಷನ್ಸ್ ಬರುತ್ತೆ ನಿಮ್ಗೆ. ನೀವು ಇದ್ ಮಾಡೋಕೆ ಇಫ್ ಇನ್ ಕೇಸ್ ಈ ರೀತಿ ನಿಮ್ಗೆ ಸುಮಾರು ಆಪ್ಷನ್ಸ್ ಬರುತ್ತೆ. ಇವಾಗ ನಾನು ಇಲ್ಲಿ ನಿಮ್ಗೆ ಸಿಂಪಲ್ ಆಗಿ ಒಂದು ತೋರಿಸ್ಬೇಕಂದ್ರೆ, ಇವಾಗ ನಾನು ಸುಮ್ನೆ ವೀಲ್ ಚೇರ್ ಅಥವಾ ವೀಲ್ ಅಂತ ಹಾಕ್ತೆ ನೋಡಿ. ನಿಮ್ಗೆ ಇಲ್ಲಿ ಇವಾಗ ಫಿಸಿಕಲಿ ಡಿಸೇಬಲ್ಡ್ ಪರ್ಸನ್ಸ್‌ಗೆ 2 ಆಪ್ಷನ್ ಇದೆ. ಬ್ಯಾಟರಿ ಆಪರೇಟೆಡ್ ವೀಲ್ ಚೇರ್ ಒಂದು, ಮೋಟರೈಸ್ಡ್ ಟೂ ವೀಲರ್ಸ್ ಫಾರ್ ಪರ್ಸನ್ ವಿತ್ ಫಿಸಿಕಲಿ ಡಿಸೇಬಿಲಿಟಿ ಅಂತಿದೆ ನೋಡಿ. ಮತ್ತೆ ಬೇರೆ ಇನ್ನೊಂದು ಆಪ್ಷನ್ ಇದೆ. ನಿಮ್ಗೆ ಯಾವ್ದು ಅಪ್ಲಿಕೇಶನ್ ಹಾಕ್ಬೇಕು ಆ ಅಪ್ಲಿಕೇಶನ್ ನೋಡಿ ಸರ್ಚ್ ಮಾಡಿದ್ರೆ ಆ ಡೀಟೇಲ್ಸ್ ಬರುತ್ತೆ. ಇವಾಗ ವುಮನ್ ಓರಿಯೆಂಟೆಡ್ ನಿಮ್ಗೆ ಡೀಟೇಲ್ಸ್ ಬೇಕು ಅಂದ್ರೆ ವುಮನ್ ಅಂತ ಕೊಟ್ರೆ ಸೋಷಿಯಲ್ ವೆಲ್ಫೇರ್ ಅಲ್ಲಿ ನಿಮ್ಗೆ ಏನಾರ ರಿಕ್ರೂಟ್ಮೆಂಟ್ ಪೋಸ್ಟ್ ಬಿಟ್ಟಿದ್ರೆ ವೇರಿಯಸ್ ಪೋಸ್ಟ್ ಆ ಡೀಟೇಲ್ಸ್ ಬರುತ್ತೆ. ಇವಾಗ ನಾನು ಇದ್ರ ಮೇಲೆ ಕ್ಲಿಕ್ ಮಾಡ್ತೀನಿ ನೋಡಿ. ಎಲ್ಲೆಲ್ಲಿ ನಿಮ್ಗೆ ಸರ್ವಿಸು ಆ ಪರ್ಟಿಕ್ಯುಲರ್ ಟೈಮ್‌ಗೆ ಎಂಡ್ ಆಗಿರುತ್ತೆ, ಅಲ್ಲಿ ನಿಮ್ಗೆ ಈ ರೀತಿ ಎರರ್ ಬರುತ್ತೆ. ಸೊ ಈ ರೀತಿ ಎರರ್ ಬಂತು ಅಂದ್ರೆ ಇಲ್ಲೇ ಕೊಟ್ಟಿದ್ದಾರೆ ನೋಡಿ. ಇದು 29 ಜೂನ್ ತನಕ ಅಷ್ಟೇ ಅಪ್ಲಿಕೇಶನ್‌ಗೆ ಹಾಕಕ್ಕಿದ್ದಿದ್ದು, ಅದು ವ್ಯಾಲಿಡಿಟಿ ಮುಗ್ದೋಗಿದೆ ಅಂತ. ಮತ್ತೆ ನೀವು ಲಭ್ಯವಿರುವ ಇದಕ್ ಬಂದ್ಬಿಟ್ಟು ನಿಮ್ಗೆ ಇಲ್ಲಿ ನಿಮ್ಗೆ ಏನು ಅಪ್ಲಿಕೇಶನ್ ಬೇಕು, ಯಾವ್ದ್ರ ಮೇಲೆ ಅಪ್ಲಿಕೇಶನ್ ಹಾಕ್ತಿದ್ದೀರಾ ಅದ್ರ ಮೇಲೆ ನೀವು ಅಪ್ಲಿಕೇಶನ್‌ನ ಹಾಕ್ಬೋದು. ಇವಾಗ ನಾನು ಸುಮ್ನೆ ವೀಲ್ ಅಂತ ಹಾಕ್ಬಿಟ್ಟು ಏನು ಬ್ಯಾಟರಿ ಆಪರೇಟೆಡ್ ವೀಲ್ ಚೇರ್‌ಗೆ ಅಪ್ಲಿಕೇಶನ್ ಹಾಕೋದು ತೋರಿಸ್ಬಿಡ್ತೀನಿ ಬನ್ನಿ. ಇದು ಕೂಡ ಮುಗ್ದಿದೆ. ಸುಮ್ನೆ ಒಂದಷ್ಟು ಸರ್ಚ್ ಮಾಡೋಣ. ಯಾವ್ದಾರ ಅಪ್ಲಿಕೇಶನ್ ಅವೈಲಬಲ್ ಇದ್ರೆ ನಿಮ್ಗೆ ತೋರಿಸುತ್ತೆ. ಇಲ್ಲಿ ನೋಡಿ ಇವಾಗ ನಿಮ್ಗೆ ಇಶ್ಯೂ ಆಫ್ ಫ್ರೀ ಬಸ್ ಪಾಸ್ ಫಾರ್ ಬ್ಲೈಂಡ್ ಪರ್ಸನ್ ಅಂತಿದೆ. ಫ್ರೀಡಮ್ ಫೈಟರ್ಸ್ ಅಂತಿದೆ. ಮತ್ತೆ ಅಮೃತ್ ಜ್ಯೋತಿ ಸ್ಕೀಮ್ ಫ್ರೀ 75 ಯೂನಿಟ್ ಎಲೆಕ್ಟ್ರಿಸಿಟಿ ಫಾರ್ ಎಸ್ಸಿ, ಎಸ್ಟಿ, ಬಿಪಿಎಲ್ ಕನ್ಸ್ಯೂಮರ್ ಅಂತಿದೆ. ಸೊ ನಿಮ್ಗೆ ಇಲ್ಲಿ ಫ್ರೀ ಅಂತ ನೀವು ಟೈಪ್ ಮಾಡಿದ ತಕ್ಷಣ ನೋಡಿ ಒಂದಷ್ಟು ಇನ್ಫಾರ್ಮೇಶನ್ ಆಟೋಮೆಟಿಕ್ ಆಗಿ ಬಂತು. ನಿಮಗೆ ಗೊತ್ತಿಲ್ದೇ ಇರೋ ಒಂದಷ್ಟು ಸ್ಕೀಮ್ ನಿಮಗೆ ಗೊತ್ತೇ ಇರಲ್ಲ, ಅದು ಅಪ್ಲೈ ಮಾಡ್ಬೋದು ಅಂತಿರುತ್ತೆ. ಅದನ್ನೆಲ್ಲ ನೀವು ಅಪ್ಲೈ ಮಾಡ್ಬೋದು. ಇಲ್ಲಿ ನೋಡಿ ಇಶ್ಯೂ ಆಫ್ 2000 ವರ್ತ್ 2000 ನಿಮ್ಗೆ ಫ್ರೀ ಬಸ್ ಕೂಪನ್ ಸಿಗುತ್ತೆ. ಯಾರಿಗೆ? ಫ್ರೀಡಮ್ ಫೈಟರ್ ವೈಫ್ ಆಗಿದ್ದವ್ರಿಗೆ ಅವ್ರಿಗೆ ಆಪ್ಷನ್ಸ್ ಇದೆ. ಇನ್ನೂ ಒಂದಷ್ಟು ನೋಡೋದಿದ್ರೆ ಫ್ರೀ ಪವರ್ ಗವರ್ಮೆಂಟ್ ಸ್ಕೂಲ್ ಫಾರ್ ಪಿಯು ಕಾಲೇಜಸ್, ಬ್ಲೈಂಡ್ ಪರ್ಸನ್‌ಗೆ ಫ್ರೀ ಬಸ್ ಇರ್ಬೋದು, ಸೇಲ್ ಸರ್ಟಿಫಿಕೇಟ್. ಸೊ ಈ ತರ ಸುಮಾರು ಆಪ್ಷನ್ಸ್ ಇದೆ. ನೀವು ಯಾವ್ದು ಬೇಕಾದ್ರೆ ಇವಾಗ ನಾನು ಸುಮ್ನೆ ಯಾವ್ದಾರ ಒಂದು ತಗೋಬೇಕು ಅಂದ್ರೆ ಇಶ್ಯೂ ಆಫ್ ಫ್ರೀ ಬಸ್ ಪಾಸ್ ಫಾರ್ ಬ್ಲೈಂಡ್ ಪರ್ಸನ್ ಅಂತ ತಗೊಳ್ತೀನಿ. ನೋಡೋಣ. ಓಕೆ. ಸೊ ಇದು ಅಪ್ಲಿಕೇಶನ್ ಯಾವಾಗ್ಲೂ ಇರುತ್ತೆ ಅನ್ಸುತ್ತೆ. ಸೊ ಹಾಗಾಗಿ ಇದು ನೀವು ಇನ್ನೊಂದು ಇಲ್ಲಿ ಸೂಚನೆಗಳು ಅಥವಾ ವ್ಯೂ ಇನ್ಸ್ಟ್ರಕ್ಷನ್ ಅಂತ ಏನಿರುತ್ತೆ, ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಅದ್ರದ್ದು ಕಂಪ್ಲೀಟ್ ಡೀಟೇಲ್ಸ್ ಬರುತ್ತೆ. ಆ ಅಪ್ಲಿಕೇಶನ್ಸ್‌ಗೆ ನೀವೇನ್ ಹಾಕ್ಬೇಕು ಅಂತಿರುತ್ತೆ ಅದ್ರ ಡೀಟೇಲ್ಸು, ಏನೇನ್ ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ, ಈಚ್ ಅಪ್ಲಿಕೇಶನ್ ಅಲ್ಲಿ ನಿಮ್ಗೆ ಎಲ್ಲೆಲ್ಲಿ ಅವೈಲಬಿಲಿಟಿ ಇರುತ್ತೆ ಅಲ್ಲೆಲ್ಲರಿಗೂ ಈ ತರ ಬರುತ್ತೆ. ಅಪ್ಲಿಕೇಶನ್ ಫೀ ಏನೂ ಇರಲ್ಲ. ಆದ್ರೆ ಸರ್ವಿಸ್ ಚಾರ್ಜಸ್ ₹25 ಅಂತ ಇರುತ್ತೆ. 15 ದಿನದೊಳಗೆ ಇದು ಬರುತ್ತೆ. ಆಮೇಲೆ ಅಪ್ಲಿಕೇಶನ್ ನೀಡ್ಸ್ ಟು ಬಿ ಅಪ್ಲಿಕೆಂಟ್ ಓನ್ಲಿ ಅಪ್ಲಿಕೇಶನ್‌ನ ಸಬ್ಮಿಟ್ ಮಾಡ್ಬೇಕು ಅಂತಿದೆ. ಸೊ ಈ ರೀತಿ ನಿಮ್ಗೊಂದಷ್ಟು ಆಪ್ಷನ್ಸ್ ಇದೆ.
ಸೊ ಇದನ್ನ ನೀವು ಸಪೋರ್ಟಿಂಗ್ ಡಾಕ್ಯುಮೆಂಟ್ ಇಟ್ಕೊಂಡು ಮೇನ್ ಡಾಕ್ಯುಮೆಂಟ್ ನೋಡಿ ಅವ್ರು ಹೇಳಿರೋದು ಸರ್ಟಿಫಿಕೇಟ್ ಫ್ರಮ್ ಡಿಸ್ಟ್ರಿಕ್ಟ್ ಸರ್ಜನ್ ಸರ್ಟಿಫೈಯಿಂಗ್ 100% ಬ್ಲೈಂಡ್ನೆಸ್ ಇರೋದು ಸರ್ಟಿಫಿಕೇಶನ್ ಬೇಕು ಡಿಸ್ಟ್ರಿಕ್ಟ್ ಕಡೆಯಿಂದ. ಅಡ್ರೆಸ್ ಪ್ರೂಫ್ ಇರಬೇಕು, ಆಧಾರ್ ಕಾರ್ಡ್, ಪಾಸ್ಪೋರ್ಟ್ ಸೈಜ್ ಫೋಟೋ ಇರಬೇಕು. ಈ ರೀತಿ ಎಲ್ಲದಕ್ಕೂ ಸೂಚನೆಗಳೇನಿರುತ್ತೆ ಅದನ್ನ ನೀವು ತಿಳ್ಕೊಬಹುದು. ಆಮೇಲೆ ನೀವು ಇಲ್ಲಿ ಅಪ್ಲಿಕೆಂಟ್ ನೇಮು ಏನು ಅವ್ರದ್ದು ಡೇಟ್ ಆಫ್ ಬರ್ತ್, ಒಂದೊಂದು ಅಪ್ಲಿಕೇಶನ್ ಅಲ್ಲೂ ನಿಮ್ಗೆ ಒಂದೊಂದ್ ತರ ಡೀಟೇಲ್ಸ್ ಕೇಳಿರ್ತಾರೆ. ಆ ಅಪ್ಲಿಕೇಶನ್ ತಕ್ಕಂಗೆ ಅದ್ರ ಪ್ರಕಾರ ನೀವು ಇಲ್ಲಿ ಅಪ್ಲಿಕೇಶನ್ ಹಾಕ್ಬೋದು. ಅಂಡ್ ಅಪ್ಲಿಕೇಶನ್ ನೀವು ನಿಮ್ಗೆ ಹಾಕ್ಬೇಕು ಅಂತೇನಿಲ್ಲ, ನೀವು ಬೇರೆಯವ್ರಿಗೂ ಹಾಕ್ಬೋದು, ಆಪ್ಷನ್ ಇದೆ. ಈವನ್ ನೀವು ನಿಮ್ಮ ಇದರಿಂದ ಲಾಗಿನ್ ಆಗಿದ್ರು ಅಪ್ಲಿಕೇಶನ್ ಮಾತ್ರ ಬೇರೆಯವ್ರಿಗೂ ಹಾಕ್ಬೋದು. ಒಂದೊಂದಷ್ಟು ಅಪ್ಲಿಕೇಶನ್ ಅಲ್ಲಿ ನೀವು ಡೈರೆಕ್ಟ್ ನೇಮು ಇದೆಲ್ಲ ಎಂಟರ್ ಮಾಡಿ ಅಡ್ರೆಸ್ ಎಲ್ಲ ಕೊಟ್ಟು ಡಾಕ್ಯುಮೆಂಟ್ ಅಪ್ಲೋಡ್ ಮಾಡಕ್ಕೆ ಆಪ್ಷನ್ಸ್ ಇರುತ್ತೆ. ಇನ್ನೊಂದಷ್ಟು ಅಪ್ಲಿಕೇಶನ್ ಅಲ್ಲಿ ಹೇಗೆ ಅಂದ್ರೆ ಆಧಾರ್ದು ಏನೋ ಡೀಟೇಲ್ಸ್ ನ ತಗೋಬೇಕು, ಅದನ್ನು ತೋರಿಸ್ತೀನಿ ಬನ್ನಿ. ಇವಾಗ ನೋಡ್ಬೋದು ಇಲ್ಲಿ ನಾನೊಂದು ಅಪ್ಲಿಕೇಶನ್ ಓಪನ್ ಮಾಡಿದ್ದೀನಿ. ರೇಷ್ಮೆ ನೂಲುದಾರರಿಗೆ ಲೈಸೆನ್ಸ್ ನೀಡುವುದಕ್ಕೆ ಅರ್ಜಿ ಅಂತಿದೆ. ಇಲ್ಲೂ ಕೂಡ ಇನ್ಸ್ಟ್ರಕ್ಷನ್ಸ್ ಏನಿರುತ್ತೆ ಅದ್ರ ಪ್ರಕಾರ ಹೋಗುತ್ತೆ, ಮತ್ತೆ ಚಾರ್ಜಸ್ ಏನಿರುತ್ತೆ ಅದೆಲ್ಲ ಹಾಕಿರ್ತಾರೆ. ಇಲ್ಲಿ ನಿಮಗೆ ನೋಡ್ಬೋದು ಆಧಾರ್ ನಂಬರ್ ಅಂತ ಹಾಕುತ್ತೆ. ನಿಮ್ದು ಆಧಾರ್ ನಂಬರ್ ಹಾಕ್ತಿದ್ದಂಗೆನೆ ನೇಮ್ ಆಫ್ ದ ಅಪ್ಲಿಕೇಶನ್ ಇದೆಲ್ಲ ನಿಮ್ಗೆ ಆಧಾರ್ ನಂಬರ್ ಇಂದ ರಿಟ್ರೀವ್ ಮಾಡ್ಕೊಳಕ್ಕೆ ಅಲ್ಲಿ ಹೋಗುತ್ತೆ. ಆವಾಗ ಆಧಾರ್ OTP ಕೊಟ್ಟು ಇದ್ ಮಾಡ್ಕೋಬಹುದು. ಒಂದಷ್ಟು ಅಪ್ಲಿಕೇಶನ್ ಅಲ್ಲಿ ಆ ಫೆಸಿಲಿಟಿ ಇದೆ, ಒಂದಷ್ಟಲ್ಲಿ ನೀವು ಡೈರೆಕ್ಟ್ ನೇಮ್ ಕೊಡ್ಬೋದು. ಮತ್ತೆ ಇಲ್ಲಿ ಫಾರ್ಮರ್ ID, ನಿಮ್ದು ಅದರ್ ಡೀಟೇಲ್ಸ್, ಅಡ್ರೆಸ್, ಬೇರೆ ಡೀಟೇಲ್ಸ್ ಎಲ್ಲ ನೋಡಿ ನಿಮ್ಗೆ ಇಲ್ಲಿ ಬರುತ್ತೆ. ಈ ರೀತಿ ಒಂದೊಂದು ಅಪ್ಲಿಕೇಶನ್ ಅಲ್ಲೂ ಒಂದೊಂದ್ ರೀತಿ ನಿಮ್ಗೆ ಏನೋ ಡೀಟೇಲ್ಸ್ ಇರುತ್ತೆ, ಅದನ್ನ ನೋಡಿ ನೀವು ಅಪ್ಲಿಕೇಶನ್ ನ ಹಾಕ್ಬೇಕಾಗುತ್ತೆ. ಸೊ ನಿಮ್ದು ಯಾವ ಅಪ್ಲಿಕೇಶನ್ ಇರುತ್ತೆ ಅಂತ. ಆಮೇಲೆ ಅಪ್ಲಿಕೇಶನ್ ಹಾಕಾದ್ಮೇಲೆ ಮತ್ತೆ ಇನ್ನೊಂದು ಸೂಚನೆ ಏನಂದ್ರೆ ನೀವು ಬೇರೆ ಯಾರಿಗ್ ಬೇಕಾದ್ರೂ ಅಪ್ಲಿಕೇಶನ್ ಹಾಕಿ ಅದನ್ನ ಟ್ರ್ಯಾಕ್ ಮಾಡ್ಬೋದು. ನಿಮಗ್ ಮಾತ್ರ ಅಪ್ಲಿಕೇಶನ್ ಹಾಕೋಬೇಕು ಅಂತೇನಿಲ್ಲ. ಬಟ್ ಒಂದೊಂದ್ರಲ್ಲಿ ಆಧಾರ್ ಅಥೆಂಟಿಕೇಶನ್ ಕೇಳುತ್ತೆ, ಅವಾಗ ಅವ್ರದ್ದು ಆಧಾರ್ ನಂಬರ್ OTP ಎಲ್ಲ ಬೇಕಾಗುತ್ತೆ ನಿಮ್ ಫ್ಯಾಮಿಲಿಗೋ ಅಥವಾ ಫ್ರೆಂಡ್ಸ್ಗೋ ಹಾಕ್ಬೇಕಾದ್ರೆ. ಅಪ್ಲಿಕೇಶನ್ ಹಾಕದ್ಮೇಲೆ ಅಪ್ಲಿಕೇಶನ್ ನ ನೀವು ನಂಬರ್ ಇದ್ರೆ ಇಲ್ಲಿ ನೀವು ಅದನ್ನ ಟ್ರ್ಯಾಕ್ ಮಾಡ್ಬೋದು. ಇವಾಗ ಟ್ರ್ಯಾಕ್ ಅಪ್ಲಿಕೇಶನ್ ಸ್ಟೇಟಸ್ ಅಂತಿದ್ರೆ ನಿಮ್ದು ಏನೋ ಅಪ್ಲಿಕೇಶನ್ ನಂಬರ್ ಇಲ್ಲಿ ಹಾಕಿ ಗೆಟ್ ಡೇಟಾ ಮಾಡಿದ್ರೆ ಅದು ಯಾವ ಸ್ಥಿತಿಲಿದೆ, ರಿಜೆಕ್ಟ್ ಆಗಿದೆಯಾ, ಅಕ್ಸೆಪ್ಟ್ ಆಗಿದೆಯಾ ಅಥವಾ ಅಪ್ರೂವಲ್ ಅಲ್ಲಿ ಇದೆಯಾ, ಆ ರೀತಿ ಎಲ್ಲ ನೀವು ನೋಡ್ಬೋದು. ಮತ್ತೆ ಪ್ರೊಫೈಲ್ ನಿರ್ವಹಣೆಯಲ್ಲಿ ನಿಮ್ಗೆ ಏನಾರ ನಿಮ್ದು KYC ಅಪ್ಡೇಟ್ ಮಾಡಬೇಕು, ಪಾಸ್ವರ್ಡ್ ಏನಾರ ಚೇಂಜ್ ಮಾಡ್ಕೋಬೇಕು ಸೇವಾ ಸಿಂಧುಲಿ ಅಂದ್ರೆ ಈ ಡೀಟೇಲ್ಸ್ ನ ಯೂಸ್ ಮಾಡಿ ನೀವು ಅದನ್ನ ಮಾಡ್ಕೋಬಹುದು. ಸೊ ಈ ವಿಡಿಯೋದಲ್ಲಿ ಅಪ್ಲಿಕೇಶನ್ ಹಾಕೋದು ಹೇಗೆ ಅಂತ ನೋಡಿದ್ರಿ. ನೀವು ಅವಾಗ ಇಲ್ಲಿ ಎಲ್ಲಾ ಸೇವೆಗಳಿದ್ದು ಒಂದ್ಸಲ ಇದನ್ನ ಫುಲ್ ನೋಡಿ ನಿಮ್ಗೆ ಯಾವ್ದಾರ ಬೆನಿಫಿಟ್ ಆಗುತ್ತೆ, ಹೌದು ನಾನು ಇದಿದೆ ನಾನು ನೋಡೇ ಇರ್ಲಿಲ್ಲ, ಅಪ್ಲಿಕೇಶನ್ ಇದ್ರ ಮೇಲೆ ಹಾಕ್ಬೋದು ಅಂದ್ರೆ ನೀವು ಅದ್ರ ಮೇಲೆ ಪರ್ಟಿಕ್ಯುಲರ್ ಆಗಿ ಸೇವಾ ಸಿಂಧುಲಿ ಅಪ್ಲಿಕೇಶನ್ ಹಾಕ್ಬೋದು. ಸೇವಾ ಸಿಂಧು ಕರ್ನಾಟಕದಲ್ಲ ಎಲ್ಲಾ ಸೇವೆಗಳಿಗೂ ಇರುತ್ತೆ. ಒಂದಷ್ಟು ನಿಮ್ಗೆ ಇಲ್ಲಿ ಓಪನ್ ಆಗ್ಲಿಲ್ಲ ಅಂದ್ರೆ ಅವ್ರು ಕೊಟ್ಟಿರ್ತಾರೆ ಯಾವ URL ಹೋಗಿ ಹಾಕ್ಬೇಕು ಅಂತ, ಆ URL ನ ನೋಡಿ ಹಾಕ್ಬೋದು. ಸೊ ಈ ವಿಡಿಯೋದಲ್ಲಿ ಇಷ್ಟೇ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.